ಹಾಗಿದ್ರೆ ಜೀವನದೊಳಗೆ ಆಶೀರ್ವಾದ ಮಾಡಿಸ್ಕೊಳ್ಬೇಕಾ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಹೌದು, ಆಶೀರ್ವಾದ ಅಂತ ಅನ್ನೋದು ಮಾಡಿಸ್ಕೊಳ್ಳುವಂಥದ್ದೇ. ಯಾಕೆ ಅಂತಂತಂದ್ರೆ ಆಶೀರ್ವಾದ ಈ ಶಬ್ದ ನೋಡಿ, ಯಾವತ್ತಿದ್ರೂ ಕೂಡ ಮನಸ್ಸಿನಲ್ಲಿ ಒಂದು ವಾದ ನಡೀತಿರ್ತದೆ. ಏನಂತ ವಾದ ನಡೀತದೆ ಅಂತಂತಂದ್ರೆ, ಜೀವನದೊಳಗೆ ಏನು ಆಗಬೇಕಾಗಿದೆ ಮತ್ತು ಏನು ಆಗ್ಲಿಕ್ಕತ್ತದ. ಸೊ ಏನು ಆಗಬೇಕಾಗಿದೆ, ಏನು ಆಗ್ಲಿಕ್ಕತ್ತದ ಅಂತ ಪ್ರಶ್ನೆ ಮಾಡ್ಕೊಂಡಾಗ ಎರಡರ ನಡ್ವರ್ಕ್ ಬಂದು ನಿಂತು ಬಿಡ್ತೇವೆ ನಾವು. ಏನಾಗಬೇಕಾಗಿದೆ. ಸೊ ಇಂತಹ ಪ್ರಶ್ನಾರ್ಥಕವಾದಂತಹ ಚಿಹ್ನೆಗಳಿಗೆ ಉತ್ತರ ರೂಪವಾಗಿ ಸಿಗುವಂಥದ್ದೇ ಆಶೀರ್ವಾದ. ಸೊ ಈ ಆಶೀರ್ವಾದ ಗುರು ಹಿರಿಯರಿಗೆ ನಮಸ್ಕಾರ ಮಾಡೋದರಿಂದ ಬರ್ತದೆ, ದೇವರಿಗೆ ನಮಸ್ಕಾರ ಮಾಡೋದರಿಂದ ಬರ್ತದೆ. ಪೃಥ್ವಿಯ ಮೇಲೆ ನಮಗೆ ವಿಶೇಷವಾಗಿ ಆಶೀರ್ವಾದ ಮಾಡುವಂಥವ್ರು ಯಾರು ಅಂತಂತಂದು ಪ್ರಶ್ನೆ ಮಾಡಿಕೊಂಡ್ರೆ, ನಿರ್ವ್ಯಾಜವಾಗಿ ನಿಸ್ವಾರ್ಥವಾಗಿ ಆಶೀರ್ವಾದ ಮಾಡುವಂಥವನು ಬ್ರಾಹ್ಮಣ. ಸೊ ಅದಕ್ಕೆ ಹೇಳ್ತಿರ್ಬೇಕಾದ್ರೆ ಹೇಳ್ತಾನೆ, ಏನು ಸರ್ವಂ ದೈವಾಧೀನಂ, ಎಲ್ಲವೂ ದೇವರ ಅಧೀನ. ತೇ ದೈವಂ ಮಂತ್ರಾಧೀನಂ, ಆ ದೇವರು ಯಾರ ಅಧೀನ ಅಂತಂದರೆ ಮಂತ್ರಗಳ ಅಧೀನ. ಮಂತ್ರಂ ಬ್ರಾಹ್ಮಣಾಧೀನಂ, ಮಂತ್ರ ಯಾರ ಅಧೀನ ಅಂತಂದರೆ ಬ್ರಾಹ್ಮಣನ ಅಧೀನ. ಬ್ರಾಹ್ಮಣೋ ಮನದೈವತ, ಬ್ರಾಹ್ಮಣನಿಗೆ ಬೇರೆ ಯಾವ ದೇವತೆಯಲ್ಲೂಕ್ಕಿಂತ ಮನಸ್ಸೇ ದೇವತೆ. ಸೊ ಆದ್ದರಿಂದ ಆ ಮನಸ್ಸನ್ನು ಸಂತೋಷಪಡಿಸಿ ನಾವೇನು ಆಶೀರ್ವಾದವನ್ನು ಪಡಿತೇವೆ, ಆ ಆಶೀರ್ವಾದ ನಿರ್ವ್ಯಾಜವಾಗಿ ನಿಸ್ವಾರ್ಥವಾಗಿ ನಮಗೆ ಅನುಗ್ರಹ ಕೊಡುವಂಥದ್ದಾಗಿರ್ತದೆ. ಇಂತಹ ಅನುಗ್ರಹವನ್ನು ಪಡಿಬೇಕು ಅಂದರೆ ನಾವೇನು ಮಾಡಬೇಕು ಅಂತಂದರೆ, ಭಗವಂತನ ಪ್ರೀತಿಗಾಗಿ ಕರ್ಮಗಳನ್ನು ಮಾಡ್ತಾ ಹೋಗಬೇಕು. ಸೊ ಈ ರೀತಿಯಾಗಿ ಭಗವದ್ ಪ್ರೀತಿಗಾಗಿ ನಾವು ಮಾಡಿದಂತಹ ಕರ್ಮವನ್ನು ನೋಡಿ ಸಂತೋಷ ಪಡುವಂಥವ್ರು ಯಾರು ಅಂತಂತಂದರೆ ಬ್ರಹ್ಮಜ್ಞಾನಿಗಳು, ಬ್ರಾಹ್ಮಣರು. ಸೊ ಇವತ್ತಿನ ದಿವಸ ಬ್ರಾಹ್ಮಣ ಅಂತನ್ನೋದು ಒಂದು ಜಾತಿ ಅಂತ ಅಂದ್ಕೊಂಡ್ಬಿಟ್ಟೇವೆ. ಅಲ್ಲ, ಬ್ರಾಹ್ಮಣ ಅಂತನ್ನೋದು ಒಂದು ಜಾತಿ ಅಲ್ಲ, ಕಿಂತು ಅದೊಂದು ವಿಚಾರಧಾರೆ. ಯಾಕೆ ಈ ಮಾತು ಹೇಳಿಕತ್ತೇನೆ ಅಂತಂದರೆ, ವಿಚಾರಧಾರೆ ಅಂತ ಹೇಳಿ ಬಂದಾಗ ಬ್ರಾಹ್ಮಣ ಅಂತನೂ ಅತ್ಯಂತ ಶುದ್ಧವಾದಂತಹ ಮನಸ್ಸಿನೋ. ಸೊ ಬ್ರಾಹ್ಮಣ ಯಾರಾಗ್ಯಾನ ಅಂತಂತಂದರೆ, ಯಾರು ಬ್ರಹ್ಮಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಉತ್ಸುಕರಾಗಿರ್ತಾರೆ, ಯಾರಿಗೆ ಜ್ಞಾನ ಪಡ್ಕೊಳ್ಬೇಕು ಅಂತನೂ ಉತ್ಸುಕತೆ ಇರ್ತದೆ, ಅವನಿಗೆ ಯಾವುದೂ ಸಣ್ಣದು ದೊಡ್ಡದು ಇರೋದಿಲ್ಲ, ಉಚ್ಚ ನೀಚ ಇರೋದಿಲ್ಲ, ಅದು ಇದು ಮೇಲು ಇದು ಕೀಳು ಅಂತನೋದು ಇರೋದಿಲ್ಲ. ಆದರೆ ಬ್ರಾಹ್ಮಣನಾದವನಿಗೆ ಇರುವಂಥದ್ದೇನು ಅಂತಂದ್ರೆ ಒಂದೇ ಒಂದು ಕ್ವಾಲಿಫಿಕೇಷನ್ ಇರ್ತದೆ, ನಾನು ಜ್ಞಾನ ಪಡ್ಕೊಳ್ಬೇಕು ಅಂತ. ಸೊ ಜ್ಞಾನ ಪಡ್ಕೊಳ್ಳುವಂಥವ್ರು ಯಾರು ಉತ್ಸುಕರಾಗಿದ್ದಾರೆ ಅವರೆಲ್ಲರೂ ಕೂಡ ಬ್ರಾಹ್ಮಣರು. ಜ್ಞಾನದಿಂದ ಯಾರು ಕರ್ಮವನ್ನು ಮಾಡ್ತಾರೆ ಅವರೆಲ್ಲರೂ ಕೂಡ ಬ್ರಾಹ್ಮಣರು. ಸೊ ಅದಕ್ಕೆ ಇವತ್ತಿನ ದಿವಸ ನಾವು ಎಲ್ಲೇ ಹೋದರೂ ಕೂಡ ಜ್ಞಾನಕ್ಕೆ ಮಹತ್ವ ಇದೆ. ಅದಕ್ಕೆ ಹೇಳುವ ಮುಂದಾಗ ಹೇಳ್ತಾರೆ, ಸ್ವದೇಶೇ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ. ಸೊ ವಿದ್ವಾನ್ ಅಂದರೆ ಜ್ಞಾನವುಳ್ಳಂತಹ ಜ್ಞಾನಿಗಳಿಗೆ ಎಲ್ಲ ಕಡೆಗೂ ಪೂಜೆಯ ಅವಕಾಶ ಇದೆ. ಅದಕ್ಕೆ ಆಶೀರ್ವಾದವನ್ನು ನಾವೇನು ಮಾಡಬೇಕು ಅಂತಂದ್ರೆ, ಸ್ವಲ್ಪ ಆಶೀರ್ವಾದ ಮಾಡಿರಿ ನನಗೆ ಅಂಥೇಳಿ ಕೇಳಿ ಪಡಿಬೇಕು ನಾವು ಆಶೀರ್ವಾದವನ್ನು. ಸೊ ಎಷ್ಟೋ ಬಾರಿ ನಾವೇನು ಮಾಡ್ತೇವೆ, ಇನ್ನೊಂದು ತಪ್ಪು ಅಂತಂದರೆ, ದೇವಸ್ಥಾನಗಳಿಗೆ ಹೋಗ್ತೇವೆ, ಅಲ್ಲಿ ತೀರ್ಥ ಕೊಡೋರು ಯಾರಿಲ್ಲ ಅಂತಂತಂದರೆ ಬಡ ನಮ್ಮ ಕೈಲೇನ ತೀರ್ಥ ನಾವು ತೊಗೊಂಡ್ಬಿಡ್ತೇವೆ. ಅಲ್ಲಿ ತನಕ ಸರಿ, ಆದರೆ ಮುಂದೆ ಅಕ್ಷತೆಯನ್ನು ಇಟ್ಟಿರ್ತಾರೆ, ಅದನ್ನು ತೊಗೊಂಡು ನಮ್ಮ ತಲೆ ಮೇಲೆ ನಾವೇ ಹಾಕ್ಕೊಂಡ್ಬಿಡ್ತೇವೆ. ಅಂದರೆ ನಮಗೆ ನಾವೇ ಆಶೀರ್ವಾದ ಮಾಡಿಕೊಳ್ಳೋದಾ? ಇಲ್ಲ. ನಮಗೆ ಭಗವಂತನ ಅನುಗ್ರಹ ಆಗಬೇಕು ಅಂತಂದರೆ ಅದು ಬೇರೆಯವರ ಮುಖಾಂತರವಾಗಿಯೇ ಆಗಬೇಕು. ಯಾಕೆ ಅಂತಂತಂದರೆ, ಈ ದೇಹಕ್ಕೆ ನಾವು ಕೊಡುವಂತಹ ಪೋಷಣೆ ಏನಿದೆ ಇದು ಕೇವಲ ಸ್ವಲ್ಪ ಮಟ್ಟಿಗೆ ಮಾತ್ರ. ಆದರೆ ದೇಹಕ್ಕೆ ನಿಜವಾದಂತಹ ಪೋಷಣೆ ನಾವು ಕೊಡಬೇಕಾಗಿದ್ದು ಎಲ್ಲಿ ಅಂತಂತಂದ್ರೆ ಆತ್ಮದ ಮುಖಾಂತರವಾಗಿ. ಸೊ ಆತ್ಮನಿಗೆ ಪರಮಾತ್ಮನ ಸಂದರ್ಶನ ಹೇಗಾಗ್ತದೆ ಅಂತಂದರೆ ಸಾಧನೆಯಿಂದ ಆಗ್ತದೆ. ಸಾಧನೆ ಆಗಬೇಕು ಅಂತಂತಂದರೆ ನಿನ್ನ ಕಡೆಯಿಂದ ಸಾಧನೆ ಆಗಲಿ ಅಂತ ಹೇಳುವಂಥವ್ರು ಒಬ್ಬರು ಬೇಕು. ಸೊ ಆ ಹೇಳುವಂಥವ್ರು ಯಾರು ಅಂತಂದ್ರೆ ನಮಗಿಂತ ಹಿರಿಯರು, ಗುರುಗಳು, ದೊಡ್ಡವರು ಅಂತ ಯಾರು ಇರ್ತಾರೆ ಅವರೆಲ್ಲರೂ. ಸೊ ಅವರೆಲ್ಲರ ಕಡೆಯಿಂದ ಆಶೀರ್ವಾದದ ರೂಪದೊಳಗೆ ನಾವು ಅಕ್ಷತೆಯನ್ನು ಹಾಕಿಸಿಕೊಳ್ಳಬೇಕು. ಇಲ್ಲ ಅಂತಂದರೆ ಏನು ಮಾಡಬೇಕು ಗುರುಗಳೇ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಸ್ವಲ್ಪ ಅಕ್ಷತೆಯನ್ನು ಅಲ್ಲೇನಿರ್ತದೆ ಅದನ್ನು ತೊಗೊಳ್ಬೇಕು, ಮನೆಗೆ ಬರಬೇಕು, ಯಾರು ಹಿರಿಯರು ಇರ್ತಾರೆ ಅವ್ರ ಕಡೆಯಿಂದ ತಲೆ ಮೇಲೆ ಹಾಕಿಸ್ಕೊಳ್ಬೇಕು. ಸೊ ಈ ರೀತಿಯಾಗಾದರೂ ನಾವು ಮಾಡಬೇಕು. ಯಾಕೆ ಈ ಮಾತು ಹೇಳಿಕತ್ತೇನೆ ಅಂತಂದರೆ, ಇವತ್ತಿನ ದಿವಸ ಆಶೀರ್ವಾದ ಅಂತ ಅನ್ನೋದು ಭಾಳ ದೊಡ್ಡದಿದೆ. ಯಾರಿಗೂ ಇದ್ರ ಕಾನ್ಸೆಪ್ಟಿನ ಲಕ್ಷ್ಯ ಇಲ್ಲ. ಏನಪ್ಪ ಅಂತಂತಂದ್ರೆ, ಆಶೀರ್ವಾದ ನೀನು ಮಾಡು, ನಾನು ಮಾಡೋ, ನನಗೆ ನಮಸ್ಕಾರ ಮಾಡಬೇಡ, ನಿನಗೆ ನಮಸ್ಕಾರ ಮಾಡಬೇಡ, ಯಾಕೆ ನಮಸ್ಕಾರ ಮಾಡ್ತೀಯಾ, ಇರಲಿ ತಗೋ ನಡೀತದ ಅಂತ ಈ ರೀತಿಯಾಗಿ ಹೇಳ್ತಾರೆ. ಹಂಗೆ ಅನ್ಬಾರ್ದು. ನಮಸ್ಕಾರ ಮಾಡ್ಲಿಕ್ಕೆ ಬಂದರು ಅಂತಂದರೆ ಬಗ್ಗಪ್ಪ ಚೆಂದಾಗಿ ನಮಸ್ಕಾರ ಮಾಡು ಅಂತ ಹೇಳಬೇಕು. ಯಾಕೆ? ಆ ಬಗ್ಗೋದನ್ನು ಕಲಿಸೋದೇನೆ ಆಶೀರ್ವಾದ. ಜೀವನದೊಳಗೆ ತಗ್ಗಿ ಬಗ್ಗಿ ನಡಿಬೇಕು ಅಂತ ಹೇಳಿಕೊಡೋದೇನೆ ಆಶೀರ್ವಾದ. ಯಾಕೆ? ಎಲ್ಲಿ ಬಗ್ಗಬೇಕು ಅಲ್ಲಿ ಬಗ್ಗಬೇಕು, ಎಲ್ಲಿ ಏಳಬೇಕು ಅಲ್ಲಿ ಏಳಬೇಕು. ಸೊ ಅದಕ್ಕೆ ಮೊನ್ನೆಕಿನ ಕಾಲದೊಳಗೆಲ್ಲ ಬಾಗಿಲುಗಳು ಸಣ್ಣದಿರ್ತಿತ್ತು. ಯಾಕೆ ಸಣ್ಣದಿರ್ತಿತ್ತು ಅಂತಂತಂದ್ರೆ ಗಿಡ್ಡ ಬಾಗಿಲು, ಸಣ್ಣ ಬಾಗಿಲು, ಆಮೇಲೆ ಹತ್ತು ಮುಂದಾಗ ಹಿಂಗೆ ಬಗ್ಗೆಯೇ ಹೋಗ್ಬೇಕು ನಾವು. ಆ ರೀತಿಯಾದಂಥ ಬಾಗಿಲುಗಳು ಯಾಕೆ ಇರ್ತಿದ್ವು ಅಂತಂದ್ರೆ ಮನುಷ್ಯ ಸ್ವಲ್ಪ ತಗ್ಗಿ ಬಗ್ಗಿ ನಡೀಲಿ ಅಂಥೇಳಿ. ಇವತ್ತು ತಗ್ಗಿ ಬಗ್ಗಿ ನಡೆಯುವಂತಹ ಬಾಗಿಲುಗಳು ಇಲ್ಲೇ ಇಲ್ಲ. ಎಂತಹ ಬಾಗಿಲುಗಳಿವೆ ಅಂತಂತಂದ್ರೆ ಅವನ ಎತ್ತರಕ್ಕೆ ಇರುವಂತಹ ಬಾಗಿಲುಗಳಿವೆ,
ತಗ್ಗಿ ಬಗ್ಗಿ ನಡೆಯುವಂತಹ ಬಾಗಿಲುಗಳು ಇಲ್ಲೇ ಇಲ್ಲ. ಯಾಕಿಲ್ಲ ಅಂತಂತಂದ್ರೆ ತಗ್ಗಿ ಬಗ್ಗಿ ನಡೆಯೋದು ಆ ಒಂದು ಸಂಸ್ಕೃತಿನೇ ಇವತ್ತಿನ ದಿವಸ ಹೋಗ್ಬಿಟ್ಟಿದೆ. ಅದಕ್ಕೆ ನಾನು ಎಲ್ಲರಿಗೂ ಹೇಳ್ತೇನೆ, ಏನು ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು ಜೀವನದೊಳಗೆ ಅಂತಂತಂದ್ರೆ ನಾವು ನಮ್ಮ ಮನೆಯ ಬಾಗಿಲುಗಳನ್ನು ಸ್ವಲ್ಪ ಗಿಡ್ಡು ಮಾಡಿಕೊಳ್ಬೇಕು, ಸ್ವಲ್ಪ ತಗ್ಗಿ ಬಗ್ಗಿ ನಾವು ನಡಿಲೇಬೇಕು. ಸೊ ಅದಕ್ಕೆ ನಮ್ಮ ಮನೆಯ ಬಾಗಿಲುಗಳನ್ನು ಅಷ್ಟೇ ಅಲ್ಲಕ್ಕಿಂತ ಮನಸ್ಸಿನ ಬಾಗಿಲುಗಳಲ್ಲೂ ಕೂಡ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಆ ಭಗವಂತನ ಆಶೀರ್ವಾದವನ್ನು ಪಡೀಲಿಕ್ಕೆ ತಗ್ಗಿ ಬಗ್ಗಿ ನಾವು ನಡಿಬೇಕು. ಮತ್ತು ಎಲ್ಲ ರೀತಿಯಾದಂಥ ಸನ್ಮಂಗಲಗಳನ್ನು ಕೂಡಿದಬೇಕು ಅಂತಂದ್ರೆ ತಪ್ಪದೆ ಆಶೀರ್ವಾದವನ್ನು ಪಡೀರಿ ಅಂತ ಹೇಳ್ತಾ, ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.